ಆರ್ಸಿಬಿ ಐಪಿಎಲ್ ಕಪ್ ಗೆದ್ದಾದ ಬಳಿಕ ಸಾಕಷ್ಟು ಚರ್ಚೆಯಲ್ಲಿರುವಂತಹ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅದು ವಿಜಯ್ ಮಲ್ಯ. ಸೊ ವಿಜಯ್ ಮಲ್ಯ ಅವರ ಒಂದು ಸಂದರ್ಶನ, ಹಿಂದಿ ಯೂಟ್ಯೂಬರ್ ಒಬ್ಬರಿಗೆ ಕೊಟ್ಟಂತಹ ಒಂದು ಸಂದರ್ಶನ ಏನಿದೆ ಅದು ಸಾಕಷ್ಟು ಸದ್ದು ಮಾಡಿದೆ. ಟೀಕೆ ಮತ್ತು ಆರೋಪಗಳನ್ನು ಜೀವನದ ಒಂದು ಭಾಗ ಅಂತೇಳಿ ನಾನು ಪರಿಗಣಿಸಿದ್ದೀನಿ ಅಂತೇಳಿ ಮಲ್ಯ ಅವರು ಹೇಳಿಕೊಂಡಿದ್ದಾರೆ. ಸಾಲ ಪಡೆದಿದ್ದಕ್ಕಿಂತ ಜಾಸ್ತಿ ಸಾಲ ಕಟ್ಟಿದ್ದೀನಿ ನಾನು ಅಂತೇಳಿ ಅವರ ಸ್ಟೇಟ್ಮೆಂಟು. ಸಾಲ ಏನಿತ್ತು ಅದಕ್ಕಿಂತ ಜಾಸ್ತಿ ನಾನು ಸಾಲ ಕಟ್ಟಿದ್ದೀನಿ, ವಿಚಾರಣೆಗೆ ನಾನು ಸಿದ್ಧ ಇದ್ದೀನಿ, ವಿಚಾರಣೆಯನ್ನೇ ಎದುರಿಸಲಿಕ್ಕೆ ನಾನು ಸಿದ್ಧ ಇದ್ದೀನಿ ಎನ್ನುವಂತಹ ಸ್ಟೇಟ್ಮೆಂಟನ್ನು ಕೂಡ ವಿಜಯ್ ಮಲ್ಯ ಅವರು ಆ ಸಂದರ್ಶನದಲ್ಲಿ ಕೊಟ್ಟಿದ್ದಾರೆ. ಪಡೆದ ಸಾಲಕ್ಕಿಂತ 2.5 ಪಟ್ಟು ಹೆಚ್ಚು, ಸುಮಾರು 14,000 ಕೋಟಿ ರೂಪಾಯಿ ಮೊತ್ತದಷ್ಟು ಹಣವನ್ನು ವಿಜಯ್ ಮಲ್ಯ ಕಂಪನಿಗಳಿಂದ ರಿಕವರಿ ಮಾಡಿದೆ ಅಂತೇಳಿ ಸ್ವತಃ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಲೋಕಸಭೆಯಲ್ಲಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಸುಮಾರು 14,000 ಕೋಟಿ ರೂಪಾಯಿ ಮೊತ್ತ. ಸೊ ನಾನು ಪಡೆದ ಸಾಲಕ್ಕಿಂತ ದೊಡ್ಡ ಮೊತ್ತವನ್ನು ನಾನು ನನ್ನಿಂದ ರಿಕವರಿ ಮಾಡಿದ್ರು ಕೂಡ ನನ್ನನ್ನು ಕಳ್ಳ ಅಂತೇಳಿ ಬಿಂಬಿಸುವಂತಹ ಪ್ರಯತ್ನವನ್ನು ಮಾಡಲಾಗ್ತಿದೆ ಎನ್ನುವಂಥದ್ದು ವಿಜಯ್ ಮಲ್ಯ ಅವರ ಆರೋಪ. ಆ ಸಂದರ್ಶನದಲ್ಲಿ ವಿಜಯ್ ಮಲ್ಯ ಅವರು ಹೇಳ್ತಾರೆ ಏನು ಅಂತ ಹೇಳಿದ್ರೆ, ನಾನು SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ ಅದರ ಅಧಿಕಾರಿಗಳು, ಅತ್ಯುನ್ನತ ಅಧಿಕಾರಿಗಳ ಜೊತೆಗೆ ನಾನು ಮಾತನಾಡುವಂತಹ ಸಂದರ್ಭದಲ್ಲಿ ನಾನು ನಿಮ್ಮ ಸಾಲವನ್ನೆಲ್ಲ ಸೆಟ್ಲ್ಮೆಂಟ್ ಮಾಡಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ದೆ. ಆದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಉನ್ನತಾಧಿಕಾರಿಗಳು ಅದನ್ನು ಒಪ್ಪಿಕೊಳ್ಳಲಿದೆ. ಕಾರಣ ಏನು ಅಂತ ಹೇಳಿದ್ರೆ, ಸೆಟ್ಲ್ಮೆಂಟ್ ಬೇಡ ಅಂತಲ್ಲ, ಒಂದು ವೇಳೆ ವಿಜಯ್ ಮಲ್ಯ ಜೊತೆಗೆ ಏನಾದರೂ ಸೆಟ್ಲ್ಮೆಂಟ್ ಮಾಡಿಕೊಂಡ್ರೆ ಬ್ಯಾಂಕ್ನವರು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಏನಾದರೂ ಮಾಡಿದ್ರೆ ಭಾರತದಲ್ಲಿರುವಂತಹ ಮೀಡಿಯಾಗಳು, ಅದರಲ್ಲೂ ಕೂಡ ವಿಶೇಷವಾಗಿ ಇಂಗ್ಲಿಷ್ ಮತ್ತು ಹಿಂದಿ ಮಾಧ್ಯಮಗಳೇನಿದ್ದಾವೆ, ಯಾವುದನ್ನು ನಾವು ಸೋಕಾಲ್ಡ್ ನ್ಯಾಷನಲ್ ಮೀಡಿಯಾಗಳಂತೇಳಿ ಟ್ಯಾಗ್ ಹಾಕ್ಕೊಂಡು ಹೇಳ್ತೀವಿ, ಅಂತಹ ಕೆಲವು ಮೀಡಿಯಾಗಳು, TV ಚಾನಲ್ಗಳು ನನ್ನನ್ನು ಟಾರ್ಗೆಟ್ ಮಾಡುವ ಸಾಧ್ಯತೆ ಇದೆ. ಜೊತೆಗೆ ನಿಮ್ಮ ಈ ಸೆಟ್ಲ್ಮೆಂಟ್ ಆಫರನ್ನು ನಾವೇನಾದರೂ ಒಪ್ಪಿಕೊಂಡ್ರೆ ನಾಳೆ CBI ಕೂಡ ನಮ್ಮ ಕುತ್ತಿಗೆ ಮೇಲೆ ಬಂದು ಕೂತ್ಕೋಬಹುದು ಅಂಥೇಳಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಉನ್ನತಾಧಿಕಾರಿಗಳು ವಿಜಯ್ ಮಲ್ಯ ಅವರಿಗೆ ಹೇಳಿದ್ರು ಅಂತೇಳಿ ವಿಜಯ್ ಮಲ್ಯ ಅವರು ಸಂದರ್ಶನದಲ್ಲಿ ಹೇಳಿದ್ದಾರೆ. ಸೊ ಇದು ವಿಷಯ ಏನಾಗಿದೆ ಅಂತ ಹೇಳಿದ್ರೆ, ವಿಜಯ್ ಮಲ್ಯ ಇನ್ನೊಂದು ಸಂದರ್ಶನದಲ್ಲಿ ಹೇಳ್ತಾರೆ, ಅದೇ ಸಂದರ್ಶನದಲ್ಲಿ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ಅನಿಲ್ ಅಂಬಾನಿ ಯಾರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ರಫೇಲ್ ಡೀಲನ್ನು ಕೊಡ್ತು, ಆ ಅನಿಲ್ ಅಂಬಾನಿ ಆತ ದಿವಾಳಿ ಎದ್ದೋಗಿದ್ದಾನೆ. ಆತನ ಬಳಿ ₹1 ಇಲ್ಲ. ಆತ ಮಾಡಿರುವಂತಹ ಸಾಲದಲ್ಲಿ ಈ ಭಾರತದ ಬ್ಯಾಂಕುಗಳು ರಿಕವರಿ ಮಾಡಿರುವಂಥದ್ದು ಸುಮಾರು ಜುಜುಬಿ 459 ಕೋಟಿ ರೂಪಾಯಿನ ರಿಕವರಿ ಮಾಡಿದ್ದಾರೆ. ಆತನಿಂದ ಬರಬೇಕಾಗಿರುವಂಥದ್ದು ಸಾವಿರಾರು ಕೋಟಿ ರೂಪಾಯಿ ಬಾಕಿ ಇದೆ, ಮಾಫಿ ಮಾಡಿದ್ದಾರೆ ನಮ್ಮ ಬ್ಯಾಂಕುಗಳು. ಇನ್ನು ಅದಾನಿಯ ವಿಚಾರಕ್ಕೆ ಬಂದರೆ, ಅದಾನಿ ದೇಶದ ಎಲ್ಲ ಬ್ಯಾಂಕುಗಳಲ್ಲೂ ಕೂಡ ಸಾಲ ತೆಗೆದುಕೊಳ್ಳಲಿಕ್ಕೆ ಸಮರ್ಥರಿದ್ದಾರೆ. ಜೊತೆಗೆ ಬರೀ ಭಾರತದ ಬ್ಯಾಂಕುಗಳು ಮಾತ್ರ ಅಲ್ಲ, ವಿಶ್ವದ ದೊಡ್ಡ ದೊಡ್ಡ ಬ್ಯಾಂಕುಗಳು ಕೂಡ ಕೋಟ್ಯಾಂತರ ರೂಪಾಯಿ ಸಾಲವನ್ನು ಅದಾನಿ ಅವರಿಗೆ ಕೊಡ್ತಾ ಇದ್ದಾರೆ. ಅದನ್ನು ಪ್ರಶ್ನೆ ಮಾಡಿದ್ದಾರೆ. ಒಂದು ವೇಳೆ ನಾನೇನಾದರೂ SBI ಜೊತೆಗೆ ಸೆಟ್ಲ್ಮೆಂಟ್ ಮಾಡಿದರೆ, ಮತ್ತೆ SBIನವರು ನನ್ನ ಸೆಟ್ಲ್ಮೆಂಟನ್ನು ಒಂದು ವೇಳೆ ಒಪ್ಕೊಂಡಿದ್ದಿದ್ರೆ CBIನವರು ಬರ್ತಾ ಇದ್ರು. ಯಾಕೆ CBIನವರು ಬರ್ತಾ ಇದ್ರು ಅಂತ ಹೇಳಿದ್ರೆ, ನೆರೇಟಿವ್ ಇಶ್ಯೂಸ್, ಭಾರತದಲ್ಲಿರುವಂತಹ TV ಚಾನಲ್ಗಳು, ಅದರಲ್ಲೂ ವಿಶೇಷವಾಗಿ ಹಿಂದಿ ಭಾಷಿಕ ಮತ್ತು ಇಂಗ್ಲಿಷ್ ಭಾಷಿಕ ಚಾನಲ್ಗಳು ವಿಜಯ್ ಮಲ್ಯ ಜೊತೆ SBI ಸೆಟ್ಲ್ಮೆಂಟ್ ಮಾಡ್ಕೊಳ್ತು ಅಂತೇಳಿ ದಿನ ಬೆಳಗು 24 ಗಂಟೆ ಪುಕಾರುಗಳನ್ನು ಎಬ್ಬಿಸಿ ಸುದ್ದಿಯನ್ನು ಹಾಕಿ ಸೆಟ್ಲ್ಮೆಂಟ್ ಮಾಡದ ಹಾಗೆ ಸುದ್ದಿಯನ್ನು ಹಬ್ಬಿಸ್ತಾ ಇದ್ರು. ವಿಜಯ್ ಮಲ್ಯ ಕೊಡಬೇಕಾಗಿದ್ದಂತಹ ಸಾಲ ಎಷ್ಟು? 9,000 ಕೋಟಿ. 9,000 ಕೋಟಿ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಲೋಕಸಭೆಯಲ್ಲಿ ಕೊಟ್ಟಂತ ಅಧಿಕೃತ ಸ್ಟೇಟ್ಮೆಂಟ್ನ ಪ್ರಕಾರ ನಾವು 14,000 ಕೋಟಿ ರೂಪಾಯಿ ಮೊತ್ತದ ಸಾಲವನ್ನು ರಿಕವರಿ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಆಕ್ಚುಲಿ ಅದು ಅಫೆನ್ಸ್ ಹಂಗೆ ನೋಡೋಕ್ಕೋದ್ರೆ, ಇನ್ ಲೀಗಲ್ ಟರ್ಮಲ್ಲಿ ಕೊಟ್ಟ ಸಾಲಕ್ಕಿಂತ 2 ಪಟ್ಟು ಮೊತ್ತವನ್ನು ರಿಕವರಿ ಮಾಡಿದ ಬ್ಯಾಂಕ್ ಎನ್ನುವುದಾದರೆ ಆ ಬ್ಯಾಂಕ್ನ ಮೇಲೆ ಆಕ್ಷನ್ ಆಗಬೇಕು. ಕಾರಣ ಪರ್ಮಿಷನ್ ಇಲ್ಲ ಲೀಗಲಿ. ಕೊಟ್ಟ ಸಾಲಕ್ಕಿಂತ 2 ಪಟ್ಟು ಸಾಲವನ್ನು ರಿಕವರಿ, ಕೆಲವು ಸಾಲಗಳಲ್ಲಿ ಅನಿಲ್ ಅಂಬಾನಿಯ ಉದಾಹರಣೆ ತೆಗೆದುಕೊಂಡ್ರೆ ಆತನಿಗೆ ಕೊಟ್ಟಂಥ ಸಾಲ ವಾಪಸ್ಸೇ ಬಂದಿಲ್ಲ.
ಅದು ಒಂದೆರಡು ಬ್ಯಾಂಕ್ ಅಲ್ಲ. ಸೊ ಆ ನೋವನ್ನು ವಿಜಯ್ ಮಲ್ಯ ಅವರು ತೋಡ್ಕೊಂಡಿದ್ದಾರೆ ಸಂದರ್ಶನದಲ್ಲಿ. ಅದು ಆರ್ ಸಿ ಬಿ ಕಪ್ ಗೆದ್ದ ಹೊತ್ತಲ್ಲಿ ಕೊಟ್ಟಂತಹ ಸಂದರ್ಶನ ಆಗಿರೋದ್ರಿಂದ ವಿಜಯ್ ಮಲ್ಯ ಅವರ ಎಲ್ಲ ಸ್ಟೇಟ್ಮೆಂಟ್ಗಳು ಕೂಡ ವೆರಿ ಇಂಪಾರ್ಟೆಂಟ್ ಆಗ್ಬಿಡ್ತು. ಆಮೇಲೆ ಆ BJP ಪ್ರತಿಭಟನೆಯ ಸಂದರ್ಭದಲ್ಲಿ ಆ ಸಿ ಟಿ ರವಿ ಒಂದು ಡೈಲಾಗ್ ಹೊಡಿತಾರಲ್ಲ, ರಾಯಲ್ ಚಾಲೆಂಜರ್ಸ್ ಆ ವಿಸ್ಕಿಯ ಬ್ರ್ಯಾಂಡ್ ವೃದ್ಧಿ ಮಾಡಿಕೊಡ್ಲಿಕ್ಕೆ, ಅದನ್ನು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಬ್ರ್ಯಾಂಡಿಂಗ್ ಮಾಡ್ಕೊಳ್ಳೋದಕ್ಕೆ ನಾನು ರಾಯಲ್ ಚಾಲೆಂಜರ್ಸ್ ಅಂತೇಳಿ ನನ್ನ ಟೀಮಿಗೆ ಹೆಸರಿಟ್ಟೆ ಅಂತೇಳಿ ಇದೇ ಸಂದರ್ಶನದಲ್ಲಿ ವಿಜಯ್ ಮಲ್ಯ ಹೇಳಿದ್ದು. ಇವತ್ತು ಅದನ್ನು ಸಿ ಟಿ ರವಿ ಅವರು ಅಲ್ಲಿ ಪ್ರತಿಭಟನೆಯ ಸಂದರ್ಭದಲ್ಲಿ ಮೆನ್ಷನ್ ಮಾಡಿದ್ರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.